क्रांतिकारी जय भीम तथागत गौतम बुद्ध नेनेಸುತ್ತಾ ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸುತ್ತಾ ಅಣ್ಣ ಬಸವೇಶ್ವರ ನೆನೆಸುತ್ತಾ ಇಲ್ಲಿದ್ದಂತ ಎಲ್ಲಾ ಸಂಘಟನೆ ಮುಖಂಡರು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಹಾಗೂ ಡಿಎಸ್ಎಸ್ ಸಂಘಟನೆ ಎಲ್ಲಾ ಮುಖಂಡರಿಗೆ ಸ್ವಾಗತ ಕೋರುತ್ತಾ ನನ್ನ ಎರಡು ಮಾತನ್ನ ಹೇಳಿ ಮುಗಿಸ್ತೀನಿ. ಅಕ್ಟೋಬರ್ 6ನೇ ತಾರೀಕು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯಿ ಸಾಹೇಬರು ಕೋರ್ಟ್ ನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ನಡೆಯೋ ಟೈಮಿಗೆ ಒಬ್ಬ ಮನುವಾದಿ ಗಾಂಡು ವಕೀಲು ನಾಮರ್ದ ವಕೀಲು ಸನಾತನೀಯ ಧರ್ಮದ ಸಂವಿಧಾನ ವಿರೋಧಿ ವಕೀಲ ಏನ್ ಮಾಡ್ತಾನಪ್ಪ ಅಂದ್ರ ಜಡ್ಜ್ ಸಾಹೇಬರಿಗೆ ಶೂವನ್ನು ಎಸೆತಾನ. ಇದು ಇಡೀ ಭಾರತ ದೇಶದಲ್ಲಿ ಎಲ್ಲರ ನೋವಂತ ಮಾತೈತಿ. ನಿಮ್ಮ ಸನಾತನ ಧರ್ಮ ಬಗ್ಗೆ ಅವ್ರು ಏನು ವಿರೋಧ ಮಾಡಿದ್ರ ಮತ್ತೆ ಎಷ್ಟೋ ಸನಾತನ ಸ್ವಾಮಿಗಳು ಅತ್ಯಾಚಾರ ಮಾಡುವಾಗ ನೀ ಯಾಕೆ ಚಪ್ಪಲಿಯನ್ನು ಇಳಿಸಲಿಲ್ಲ? ಎಷ್ಟೋ ಶಾಸಕರು ಸಂವಿಧಾನ ವಿರೋಧಕ್ಕೆ ಹೇಳಿದ್ರು ಅವಾಗ ನೀವು ಶೂಸ್ ಅನ್ನು ಎಸೆಯಲಿಲ್ಲ. ಇಲ್ಲಿ ತಿಳ್ಕೊಳ್ಳೋದು ಏನೈತಪ್ಪ ಅಂದ್ರ ಸನಾತನ ಧರ್ಮಕ್ಕಿಂತ ಒಬ್ಬ ಜಡ್ಜ್ ದಲಿತ ಸಮುದಾಯದ ಜಡ್ಜ್ ಅದಾರ ತಿಳಿ ನೀವು ಮೇನ್ ಪ್ರಾಬ್ಲಮ್ ಇದ್ದದ್ದು ಅದು ಐತಿ. ಇವ್ರು ಕಸಬರಿ ಕಟ್ಕೊಂಡ್ ತಿರ್ಗಾಡೋರು ಗಟರ್ ಸಾಫ್ ಮಾಡೋರು ಇವತ್ತು ಜಡ್ಜ್ ಆಗ್ಯಾರ ನಿಮಗ್ ಬಹಳ ನಿದ್ದಿಗೆಡಿಸ್ಲಾಗ್ತದ. ಇವತ್ತಿ ಇದಕ್ಕೆಲ್ಲ ನೇರ ಕಾರಣ ನಮ್ ಹಿರಿಯರು ಹೇಳ್ದಂಗ ಈ ದೇಶದ ಪ್ರಧಾನಮಂತ್ರಿ ಮೋದಿಜಿ ಅವರು, ಅಮಿತ್ ಶಾ ಅವರು, ಈ RSS ನ ಮೋಹನ್ ಭಗವತ್, ಇದು ಎಲ್ಲ ಬಿಜೆಪಿ ಅಜೆಂಡಾ ಐತಿ, RSS ಅಜೆಂಡಾ ಐತಿ. ಎಷ್ಟೋ ಮಂದಿ ಬಾಬಾ ಸಾಹೇಬ್ರ ಬಗ್ಗೆ ವಿಧಾನಸೌಧದಾಗ ಮಾತಾಡ್ತೀರಿ, ಸಂವಿಧಾನ ಇನ್ನೂ ಯಾರು ಓದ್ಕೊಂಡಿಲ್ಲ, ಕಾನೂನು ಇನ್ನ ಯಾರು ಓದ್ಕೊಂಡಿಲ್ಲ ತಿಳಿ. ಇಲ್ಲಿದ್ದಂತ MLA ಕೂಡ ಹೇಳ್ತಾನ ಈ ಸಂದರ್ಭದಲ್ಲಿ ಯಾಕೆ ನೀವು ಸುಮ್ನೆ ಕೂತೀರಿ ಮನ್ಯಾಗ ನಮ್ಗೆ ಗೊತ್ತಾಗಲ್ಲ. ಅದು ನಿಮಗ್ ದಲಿತರು ಓಟ್ ಬೇಕು, ದಲಿತರ ಓಟಿಂದ ನೀವು ಆರಿಸಿ ಬರತ್ತೀರಿ. ಆದ್ರೆ ಬಾಬಾ ಸಾಹೇಬ್ ವಿಷಯ ಬಂದಾಗ, ಸಮುದಾಯ ವಿಷಯ ಬಂದಾಗ ಯಾರು ಹಿಂದೂ ಸಂಘಟನೆ ಅಥವಾ ಸನಾತನ ಧರ್ಮದವರು ಯಾರು ಧ್ವನಿ ಎತ್ತಾತಿಲ್ಲ. ಅದಕ್ಕ ಈ ದಲಿತ ಪರ ಸಂಘಟನೆ ವತಿಯಿಂದ ನಿಮ್ಗೆ ಎಚ್ಚರಿಕೆ ಐತಿ. ಏನಾರ ನಿಮ್ಗೆ ತಿಂಡಿ ಇತ್ತಪ್ಪ, ಸಂವಿಧಾನ ಮೇಲೆ ತಿಂಡಿ ಇತ್ತು, ಬಾಬಾ ಸಾಹೇಬ್ ವಿಷಯಕ್ಕೆ ತಿಂಡಿ ಇತ್ತು, ಅದ್ರ ನೇರವಾಗಿ ಹೇಳ್ರಿ, ಸಮಯ ಹೇಳ್ರಿ. ನೀವು ಯಾತ್ರ ನಿಮಗ್ ಉತ್ತರ ಬೇಕು ಆತರ ಉತ್ತರ ಕೊಡಕ್ ನಾವ್ ಎಲ್ಲರೂ ರೆಡಿ ಆಗಿ ನಿಮ್ಗೆ ಗೊತ್ತಿಲ್ಲ. ನೀವು DSS ಬ್ಯಾರೆ, ಭೀಮ್ ಆರ್ಮಿ ಬ್ಯಾರೆ, ಅಂಬೇಡ್ಕರ್ ಸೇನಾ ಬ್ಯಾರೆ ನೀವು ತಿಳ್ಕೊಳತಿಲ್ಲ. ಈ ಸಮಯ ನಾವ್ ಯಾವಾಗ ಬಂದಾತೀವಿ, ನಿಮ್ಗೆ ಯಾವಾಗ ಮನೆಗೆ ಹೋಗ್ತೀವಿ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಅದನ್ನು ಗೊತ್ತಿಲ್ಲ, ನಿಮ್ಗೆ ಯಾವಾಗ ನಿದ್ದೆ ಕಳಿಸೋ ಗೊತ್ತಿಲ್ಲ. ಇಲ್ಲಿದ್ದಂತ ಶಾಸಕ ಒಂದ್ ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಬಿಜಾಪುರ MLA ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ ಸುಮ್ ಕೂತೀರಿ. ನೀವು ಯಾರಿಂದ ಬಂದಿರಿ, ಹೆಂಗ್ ಬಂದಿರಿ ಅಂದ್ರ ನಾ ಇವತ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಮ್ಮ ಅಧ್ಯಕ್ಷರು ಅರ್ಧಕ್ಕೆ ಬಿಟ್ರು ಆ ಮಾತು. ಒಂದ್ ಮುಸ್ಲಿಂ ಸಮುದಾಯದ ತೊಪ್ಗಿ ಹಾಕೊಂಡು ಅವ್ರ ಮನೇಲಿ ಇದ್ದಂತ ಬಿರಿಯಾನಿ ಭವನಿಂದ ಬಂದಿರು ನೆನಪಿಲ್ಲ ಈ ಮಾತಿನ ಹೇಳ್ತೀನಿ. ಅದಕ್ಕೆ ಇವ್ರಿಗೆ ಬರೀ ದಲಿತರು ಯಾವಾಗ ಬೇಕು, ಇಲೆಕ್ಷನ್ ಟೈಮ್ ಬೇಕು ಅಷ್ಟೇ, ಓದೋ ಟೈಮ್ ದಲಿತರು ಬೇಡ. ಇದು ಬರೀ ಚಾಲನೆ ಐತಿ. ಮುಂದೆ ನಿಮ್ ನಿದ್ದೆ ಹೆಂಗ್ ಕೆಡಿಸ್ತು ಅನ್ನೋದು ನೀವು ನೋಡ್ರಿ. ನಾ ಆಲ್ರೆಡಿ ಹೇಳೇ ಬಿಟ್ಟಿನ. ಏನ ತಿಂಡಿ ಇತ್ತಾರ ನಮ್ಗೆ ಹೇಳಿಕೆಶನ್ ಮಾಡ್ರಿ. ಓಪನ್ ಹೇಳಾಕತ್ತೀವಿ, ನಮಗೂ ಮಿಕ್ಕಿಯದೀಗ. ಅಧ್ಯಕ್ಷರು ಹೇಳ್ದಂಗ ನಮ್ಮ ಭೀಮಾಪುರಿಗ ಒಂದ್ ತಲವಾರ್ಗಳು ಏನಾಯ್ತು ಜಂಗ್ ಹತ್ಲಾತಾವ, ಮತ್ತ ರೆಡಿ ಮಾಡುವಂತ ಕೆಲಸ ಮಾಡ್ಬೇಡ್ರಿ. ಒಬ್ಬ ರಿಟೈರ್ಡ್ IPS ಆಫೀಸರ್ ಇವ್ರ ಧೈರ್ಯನು ಮೆಚ್ಚಿದ್ರಿ ಅಂದ್ರಕ್ಕ ಇವನಿಗೆ ಕಮೆಂಟ್ಸ್ ಹಾಕ್ತಿರಿ. ನಿಮ್ಮ ಅಪ್ಪ ಏನವ ಕಮೆಂಟ್ಸ್ ಹಾಕ್ಲಕ್ಕ? ಇವತ್ ಇಡೀ DC ಆಫೀಸ್ ಮುಂದ್ ನಿಂತ ಹೇಳ್ತೀನಿ, ಇವ IPS ಇದು RSS ಹೊಸ ಮುಖವಾಡ ರೆಡಿ ಆಗೈತ್ ಕರ್ನಾಟಕದ. ನಿಮ್ಗೆ ಗೊತ್ತಿರ್ಲಿ ಎಲ್ಲರಿ. ಇವ್ರು ಈಗ ರಾಜಕೀಯ ಬಂದ್ಮೇಲೆ ಈ ತರ ಮಾಡಾಕ್ತಾರ ಅಂದಾಗ ಡಿಪಾರ್ಟ್ಮೆಂಟ್ ಇದ್ದಾಗ ಎಷ್ಟು ದಲಿತನು ಇವ್ರು ಒಳಗಿನೊಳಗೆ ಎಷ್ಟು ಮುದ್ದೆ ಮಾಡ್ಬೇಕಂತ ನೀವು ತಿಳ್ಕೊಬೇಕು ಎಲ್ಲಾರು. ಇಂಥವ್ರು ಬಾಳ ಜನ ನಾವು ನೋಡಿದೀವಿ.
ನೋಡ್ತೀವಿ, ನೋಡಕ್ ರೆಡಿನೂ ಅದೀವಿ. ನಮ್ಮನ್ನ ಕೆಣಕ್ ಬೇಡ್ರಿ, ಕೆಣಕರ್ ನೀವ್ ಯಾರು ಉಳಿಯಂಗಿಲ್ಲ. ಓಪನ್ ಸ್ಟೇಟ್ಮೆಂಟ್ ಐತಿ ಇವತ್ತು. ಬಾಬಾ ಸಾಹೇಬ್ ವಿಷಯ ಬಂದಾಗ, ಸಂವಿಧಾನ ವಿಷಯ ಬಂದಾಗ, ನಮ್ ಸಮಾಜ ವಿಷಯ ಬಂದಾಗ ನೀವು ಯಾರು ಉಳಿಯಂಗಿಲ್ಲ. ನ್ಯಾಯಪರವಾಗಿ ಹೋರಾಟ ಮಾಡಿ 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 ನಮಗೂ ಸಾಕಾಗಿ ಬಿಟ್ಟದ. ನೀವೇನ್ ರಾಮರಾಜ್ಯ ತರ್ತೀವಿ ಅನ್ನಾಕತ್ತೀರಿ. ನೀವು ಚಡ್ಡಿದಿಂದ ಪ್ಯಾಂಟಿಗೆ ಬರ್ಬೇಕಂದ್ ಮನೆ ನೂರಸ್ ಮುಗಿದಾಗ ನಿಮ್ ನಾಚಿಕೆ ಬರ್ಬೇಕು. ರಾಮರಾಜ್ಯ ತರ್ತೀರ ಅಂತ ಹೇಳ್ತೀರಿ. ರಾಮರಾಜ್ಯ ತರ್ಬೇಕಂದ್ರ ನೀವು ರಾಮ ಮಂದಿರ ಕಟ್ಸ್ಕೋಬೇಕಾ, ಸಂವಿಧಾನ ಚೌಕಟ್ಟು ಕಟ್ಸ್ಕೊಂಡ್ ಕೂತ್ರಿ. ನಿಮ್ಗೆ ಗೊತ್ತಾಗಿಲ್ಲ ಏನಾದ್ರು? ಸಂವಿಧಾನದಿಂದ ರಾಮ ಮಂದಿರ ಕಟ್ಸ್ಕೊಂಡಿರಿ ನೀವು. ಇವೆಲ್ಲ ಡುಪ್ಲಿಕೇಟ್ ಹಿಂದೂಗಳು ಏನೂ ಬೇಡ. ಅವು ಕಮೆಂಟ್ ಹಾಕೋದು ಇವೆಲ್ಲಾ ಬಿಟ್ಬಿಟ್ರಿ. ನಿಮ್ ಚೂತಿಯಾಗಿರಿ. ನಿಮ್ದು ಏನೋ ನನ್ ದುಡ್ಡಿ ಇತ್ತಂದ್ರ ನಿಮ್ ರಿಯಲ್ ಅಕೌಂಟ್ ಓಪನ್ ಮಾಡಿ ನನ್ ಜೊತೆ ಚಾಟಿಂಗ್ ಮಾಡಿ. ಮಕ್ಕಳೇನು ಫೇಕ್ ಅಕೌಂಟ್ ಮಾಡ್ಬೇಡ್ರಿ. ಬಿಜೆಪಿ RSS ಅವ್ರು ಯಾರು. ನೀವು ಎಷ್ಟ್ ನಿಮ್ ಕಡೆ ಎಷ್ಟು ತಮ್ಮದ ನಮ್ಗೆಲ್ಲರಿಗೂ ಗೊತ್ತೈತಿ. ಯಾರೊಬ್ಬ ದಲಿತ ಮುಖಂಡ ಏನಾರ ಸ್ಟೇಟ್ಮೆಂಟ್ ಕೊಟ್ಟ ಅಂದ್ರ ಫೇಕ್ ನಿಮ್ಮ IT ಸೆಲ್ ಅದಾವ, ಅದ್ರಲ್ಲೇ ಕಮೆಂಟ್ ಹಾಕ್ತಿರಿ. ನಿಮ್ ಒಪ್ಪು ಹುಟ್ರಿಲ್ಲ, ನಿಮ್ ಒರಿಜಿನಲ್ ID ತೊಗೊಂಡ್ ನಮ್ ಕಮೆಂಟ್ ಆದ್ರೆ ಹೌದತ್ತು ನಿಮ್ಮನ್ನ ಹುಡುಕಾಡ್ಕೊಂಡ್ ಬರ್ತೀವಿ. ಅಲ್ಲಿ ಓಪನ್ ಐತಿ, ಇವತ್ತು ಓಪನ್ ಹೇಳತ್ತೀನಿ. ತನ್ನ ಮಾತು ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ.